ಮೋಜಿನ ಕುಣಿತ ಮೋಸದ ಮಂಚ ನಿನ್ನ ಎಳೆಯತೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ಮೋಜಿನ ಕುಣಿತ ಮೋಸದ ಮಂಚ ನಿನ್ನ ಎಳೆಯತೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ಎಲ್ ಹೊಂಟ್ಯೋ ನೀನ, ಎಲ್ ಹೊಂಟ್ಯೋ ನೀನ, ಎಲ್ ಹೊಂಟ್ಯೋ ನೀನ, ಎಲ್ ಹೊಂಟ್ಯೋ ನೀನು. ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನು, ಮುಟ್ಟೋ ಜಾಗ, ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನು. ಎಲ್ಲಿ ಹೊಂಟ್ಯೋ ನೀನು. ಅಮ್ಮ, ಎಲ್ಲಿ ಹೋಗ್ತಾ ಇದೆಯಾ? ನಿನ್ನ ನಡತೆಯು ಚಂಚಲವಾಗಿದೆಯಾ ಅಥವಾ ಪವಿತ್ರವಾಗಿದೆಯಾ? ಒಬ್ಬನಲ್ಲೇ ಆನಂದಿಸಬೇಕಿಂತ ಇದೆಯಾ? ಇಲ್ಲದರ ಲುಚ್ಚ ಲಫಂಗಗಳ ಸವಾಸವನ್ನು ಮಾಡಿ ನಿನ್ನ ದೇಹಕ್ಕೆ ರೋಗ ಬರೆಸಿಕೊಂಡು, ನಿನ್ನ ದೇಹದಿಂದ ನಿನ್ನ ಗಂಡನಿಗೆ ರೋಗ ಬರೆಸಿ, ಅವನಿಂದ ಅವನ ಮಕ್ಕಳಿಗೆ ರೋಗ ಬರೆಸಿ ಕುಟುಂಬದ ಸಮೇತ ಸರ್ವನಾಶವಾಗಬೇಕಂತ ಇದ್ದೀರಾ? ಕೇವಲ 5 ನಿಮಿಷ ಸುಖಕ್ಕೋಸ್ಕರ ನಿನ್ನ ಗಂಡನಲ್ಲಿ ನೀನು ಆನಂದ ಪಡು, ನಿನ್ನ ಗಂಡನಲ್ಲಿ ನೀನು ಆನಂದ ಪಡು, ನಿನ್ನ ಹೆಂಡತಿಯಲ್ಲಿ ನೀನು ಸಂತೋಷ ಪಡು. ನಿನ್ನ ಹೆಂಡತಿಯಲ್ಲಿ ಇಲ್ಲದಿರೋದು ಎಕ್ಸ್ಟ್ರಾ ಅಲ್ಲೇನಿಲ್ಲ, ಅಲ್ಲಿರುವಂಥದ್ದು ಇಲ್ಲದಿರುವಂಥದ್ದು ನಿನ್ನ ಬಳಿಯಲ್ಲಿ ಏನೂ ಕಡಿಮೆ ಇಲ್ಲ. ಎಲ್ಲರಿಗೂ ದೇವರು ಸರಿ ಸಮಾನವಾಗಿ ಪ್ರೀತಿಸುವವನು, ಎಲ್ಲರಿಗೂ ಸರಿ ಸಮಾನವಾದ ದೇಹ ಕೊಟ್ಟಿರುವಂಥನು ಆ ತಂದೆಯಾದ ಪರಮಾತ್ಮನಾಗಿದ್ದಾನೆ. ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ದೇವರ ಬಳಿಗೆ ಬಂದರೆ ದೇವರು ನಿಮಗೆ ಜೀವದ ಮಾರ್ಗವನ್ನು ತೋರಿಸ್ತಾರೆ. ಯಾರು ನಿಮ್ಮ ಬಾಳ ಸಂಗಾತಿ ಆಗಬೇಕು? ನಿನ್ನ ಬಾಳ ಸಂಗಾತ ಯಾರಾಗಬೇಕು ಅಂತ ದೇವರು ಒಳ್ಳೆ ಚಾಯ್ಸ್ ಮಾಡಿ ನಿಮಗೆ ಕೊಡುವವರಾಗಿರ್ತಾರೆ. ಜೀವನದ ಪೂರ್ತಿ ನೀವು ಸುಖ ಸಂಸಾರವನ್ನು ನಡೆಸಿಕೊಂಡು ಹೋಗಬಹುದು. ಯಾಕೋಬನ ಹಾಗೆ ಹೆಣ್ಣಿಗೋಸ್ಕರ 1000 ವರ್ಷಗಳನ್ನು ಕಳೆದುಕೊಂಡು ಜೀವನವನ್ನು ಸರ್ವನಾಶ ಮಾಡ್ಕೋಬೇಡಿ. ಹೋಗುವಾಗ ಬರುವಾಗ ಫೋನಲ್ಲಿ ಮಾತಾಡಿಕೊಂಡು ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ. ಅವರ ಮಾತುಗಳು ಎಣ್ಣೆಗಿಂತಲೂ ನುಣುಪಾಗಿರ್ತದೆ. ನಿಮ್ಮ ಹತ್ರ ಇರೋದನ್ನೆಲ್ಲ ದೋಚ್ಕೊಂಡ ಮೇಲೆ ಕಹಿ ಏನು ಎಣ್ಣೆಗಿಂತಲೂ ನಯವಾಗಿವೆ, ಅವಳು ಕಡೆಯಲ್ಲಿ ವಿಷದಂತೆ ಕಹಿಯೂ ಈ ಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು. ಖಂಡಿತ ಪ್ರೇರಣೆ ಆ ರೀತಿ ಆಮೇಲೆ ಪಶ್ಚಾತ್ತಾಪ ಪಟ್ಟು ನೊಂದುಕೊಳ್ಳೋದಕ್ಕಿಂತ ದೊಡ್ಡ ಕುಡುಕರಾಗೋದಕ್ಕಿಂತ ಹೆಣ್ಣಿನ ಸವಾಸಕ್ಕೆ ಪ್ರೀತಿ ಪ್ರೇಮ ಅನ್ನೋ ಮಾಯಾಜಾಲದಲ್ಲಿ ಬೀಳಲೇಬೇಡಿ. ಲವ್ ಈಸ್ ಸ್ಲೋ ಪಾಯ್ಸನ್ ಅಂತ ಅವಾಗಿತ್ತು, ಈಗ ಫಾಸ್ಟ್ ಪಾಯ್ಸನ್. ನೋಡಿದ ತಕ್ಷಣ ಲವ್ ಆಗೋದಕ್ಕೆ ಅಂದರೆ ಏನು ದರಿದ್ರ ಬೇರೆ. ನೋಡಿದ ತಕ್ಷಣ ಲವ್ವ ಏನು ವೇಷವಾಟಿಕೆ ಮಾಡಿಸ್ಕೊಳ್ಳೋ ಸ್ತ್ರೀನ ಅಥವಾ ವ್ಯಾಪಾರ ಮಾಡುವಂಥ ಪುರುಷನ